ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MK ಫುಡ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಳ್ಳಿ ಶೈಲಿಯ ರುಚಿಯಾದ ಮಟನ್ ಸಾಂಬಾರನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾದ ಸಾಮಗ್ರಿಗಳು, ನಾನಿಲ್ಲಿ 1 kg ಮಟನನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಮಸಾಲೆಗೆ ಏನೇನು ಸಾಮಾನು ಬೇಕಂತ ನೋಡೋಣ. ನಾನು ಒಂದು ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಈರುಳ್ಳಿ 2 ತೊಗೊಂಡಿದ್ದೀನಿ. ಶುಂಠಿ 2 ಇಂಚಷ್ಟು ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 2 ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಚಕ್ಕೆ, 4 ಲವಂಗ, ಗಸಗಸೆ, 2 ಸ್ಪೂನಷ್ಟು ಧನಿಯಾ ಕಾಳು, 2 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು. ಈಗ ಈ ಎಲ್ಲ ಸಾಮಗ್ರಿಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆ ರುಬ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಮಟನನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತೀನಿ. ಒಂದು ಕುಕ್ಕರ್ನ ಇಟ್ಟು ಆ ಕುಕ್ಕರ್ಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿ ಹೆಚ್ಚಿರುವ 2 ಈರುಳ್ಳಿಯನ್ನು ಆ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಟಿರುವಂಥ ಮಟನನ್ನು, ಇದು ಮೇಕೆ ಮಟನ್ ತೊಗೊಂಡಿದ್ದೀನಿ, ತೊಳೆದಿಟ್ಟಿರುವ ಈ ಮಟನನ್ನು ಆ ಈರುಳ್ಳಿ ಫ್ರೈಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಮಟನ್ಗೆ ಇವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಹಿಡಿಯುತ್ತೆ. ಸ್ವಲ್ಪ ಅರಿಶಿನ ಪುಡಿ, ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಇದೊಂದು ಕಡೆ ಫ್ರೈ ಆಗ್ತಾ ಇರೋಂಗೆ ಮತ್ತೊಂದು ಕಡೆ ಬಾಣಲಿ ಇಟ್ಟು ತೆಗೆದುಕೊಂಡಿರುವಂಥ ಮಸಾಲೆ ಸಾಮಗ್ರಿಗಳನ್ನೆಲ್ಲ ಎಣ್ಣೆಯಲ್ಲಿ ಒಂದು 5 ರಿಂದ 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ತೆಂಗಿನಕಾಯಿ, ಈರುಳ್ಳಿ, ನಾನಿಲ್ಲಿ 1 ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ, 3 ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, ಹೆಚ್ಚಿರುವ 2 ಟೊಮೊಟೊಗಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಧನಿಯಾ, ಗಸಗಸೆ, ಚಕ್ಕೆ, ಲವಂಗ ಎಲ್ಲವನ್ನು ಹಾಕಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗೋ ತನಕ. ಇದೆಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಸಾಂಬಾರು ಅಷ್ಟೇ ರುಚಿಯಾಗಿಬಿಡುತ್ತೆ. ನಾನಿಲ್ಲಿ ಕಲರಿಗೆ 3 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವೂ ಚೆನ್ನಾಗಿ ಫ್ರೈ ಆಗಲಿ. ಕೊನೆಯಲ್ಲಿ ಈಗ ಸ್ಟವನ್ನು ಆಫ್ ಮಾಡಿ ನಾನು ತೆಗೆದುಕೊಂಡಿರುವಂತಹ ಚಿಲ್ಲಿ ಪೌಡ್ರನ್ನು ಈ ಬಿಸಿ ಮಸಾಲೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ಟವ್ ಉರಿಯುವಾಗಲೇ ಪೌಡ್ರನ್ನ ಹಾಕಿ ಬಿಸಿ ಮಾಡಿದ್ರೆ ಘಾಟ್ ಆಗುತ್ತೆ ಮತ್ತು ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಿಬಿಟ್ಟು ಆ ಮಸಾಲೆಗೆ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಅದು ಆರಲಿಕ್ಕೆ ಬಿಡೋಣ. ಈಗ ಅದರಲ್ಲಿ ನೀರಿನಂಶ ಎಲ್ಲ ಫುಲ್ಲು ಹಿಂಗೋಗಲಿ. ಈಗ ನೀರಿನಂಶ ಎಲ್ಲ ಹಿಂಗೋಗಿದೆ. ನಾನು ಮಸಾಲೆನ ರುಬ್ಬಿದ್ದೀನಿ. ಈಗ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಈಗ ಈ ಮಟನ್ಗೆ ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡ್ತೀನಿ. ಮಟನ್ ಜೊತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಲಿ. ಎಲ್ಲವೂ ಚೆನ್ನಾಗಿ ಫ್ರೈ ಆದಾಗ ನಿಮಗೆ ಅಳತೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಜಾರನ್ನ ತೊಳೆದಿದ್ದ ನೀರನ್ನೇ ಹಾಕ್ತಾಯಿದ್ದೀನಿ. ನಿಮಗೆ ಸಾಂಬಾರು ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಳ್ಳಿ, ಇಲ್ಲ ತೆಳುವಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿಯಾಗಿ ಮಾಡಿಕೊಂಡು ಸಾಂಬಾರಿಗೆ ಇಟ್ಕೊಳ್ಳಿ. ಈಗ ಇದನ್ನು ಕುಕ್ಕರ್ನ ಮುಚ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಿ 2 ವಿಷಲ್ ಆದರೆ ಸಾಕು. 2 ವಿಷಲ್ ಆದ ತಕ್ಷಣ ಆಫ್ ಮಾಡೋಣ. ಈಗ 2 ವಿಷಲ್ ಆಗಿದೆ. ಕುಕ್ಕರ್ನ ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಟೇಸ್ಟಿಯಾಗಿರೋ ಮಟನ್ ಸಾಂಬಾರು ರೆಡಿಯಾಗಿದೆ. ಎಷ್ಟು ರೆಡ್ಡಿಶ್ ಆಗಿ ತುಂಬ ಚೆನ್ನಾಗಾಗಿದೆ. ನಾನೀಗ ಮತ್ತೆ ಕುಕ್ಕರ್ನ ಸ್ಟವ್ನ ಆನ್ ಮಾಡಿ ಒಂದು 5 ನಿಮಿಷ ಕುದಿಸ್ತಾ ಇದ್ದೀನಿ. ಈಗ ಮಟನ್ ಸಾಂಬಾರು ತುಂಬ ಟೇಸ್ಟಿಯಾಗಿರೋ ಸ್ಪೈಸಿ ಆಗಿರೋ ಮಟನ್ ಸಾಂಬಾರು ರೆಡಿಯಾಗಿದೆ. ಈ ಸಾಂಬಾರನ್ನ ಬಿಸಿ ಮುದ್ದೆ ಜೊತೆ, ಅನ್ನದ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಬಿಸಿ ಮುದ್ದೆ ಜೊತೆ, ಬಿಸಿ ಅನ್ನದ ಜೊತೆ ತುಂಬ ಸಾಂಬಾರು ಚೆನ್ನಾಗಿರುತ್ತೆ. ಹಳ್ಳಿ ಶೈಲಿಯ ಮಟನ್ ಸಾಂಬಾರ್ ರೆಡಿ ಟು ಸರ್ವ್. ಥ್ಯಾಂಕ್ ಯು ಫಾರ್ ವಾಚಿಂಗ್.